ನಮಸ್ತೆ ಎಲ್ಲರಿಗೂ DIY ಏರೋ ಫಾರ್ಮ್ಗೆ ಮತ್ತೊಮ್ಮೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ನಾನು ಯಾವ್ಯಾವ ರೀತಿ ತರಕಾರಿ ಬೆಳೆದಿದ್ದೆ ಹಾಗೆ ಏರೋಪೋನಿಕ್ ಫಾರ್ಮಿಂಗ್ ಬಗ್ಗೆ ಒಂದು ಸಣ್ಣ ಇಂಟ್ರೊಡಕ್ಷನ್ ನಾನು ನಿಮಗೆ ಕೊಟ್ಟಿದ್ದೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಏರೋಪೋನಿಕ್ ಫಾರ್ಮಿಂಗ್ ಕೃಷಿ ಹೇಗೆ ಮಾಡೋದು, ಇದ್ರ ಹಿಂದೆ ಇರೋ ಪ್ರಿನ್ಸಿಪಲ್ಸ್ ಏನು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ಪೂರ್ತಿ ಮಾಹಿತಿಯನ್ನು ಕೊಡ್ತೀನಿ. ಈ ಮಾಹಿತಿ ಕೊಡೋದಕ್ಕಿಂತ ಮೊದಲು ನಾನು ನಿಮಗೆ ಒಂದು ಗಿಡನ ಇದರಿಂದ ತೆಗೆದು ತೋರಿಸ್ತೀನಿ, ಅದರ ಬೇರೆ ಯಾವ ರೀತಿ ಬೆಳೆದಿರುತ್ತೆ ಅನ್ನೋದನ್ನ ನೀವು ನೋಡ್ಬೋದು. ಓಕೆನಾ? ಸೊ ನೀವು ಇಲ್ಲಿಗೆ ಬಂದರೆ ನೀವು ನೋಡ್ಬೋದು, ಇದೊಂದು ಹೂಕೋಸಿನ ಗಿಡ. ನಿಮಗೆ ಇದರಲ್ಲಿ ಹೂಕೋಸು ಬರ್ತಾ ಇದೆ, ಸಣ್ಣಕ್ಕೆ ಕಾಣ್ತಾ ಇದೆಯಾ ಹೂಕೋಸು ಬಂದಿರೋದು? ಕಾಣ್ತಾ ಇರ್ಬೋದು. ಹಾಗೆ ಇದು ಬೇರು ನೋಡಿ, ಬೇರೆ ಎಷ್ಟು ಬಿಳಿ ಇದೆ ಅನ್ನೋದು ನಿಮಗೆ ಕಾಣ್ತಾ ಇರಬೇಕಾ, ಬೇರು ಬಿಳಿ ಇರೋದು. ಸೊ ನಿಮಗೆ ಇದೇನು ಅಂದರೆ ಗಿಡಗಳೇ ನಮಗೆ ಒಂದಷ್ಟು ಮಾಹಿತಿಗಳನ್ನ ಕೊಡ್ತವೆ. ಈಗ ಗಿಡ ಹೆಲ್ತಿ ಇದೆಯಾ, ಗಿಡಗಳಿಗೆ ಏನಾದ್ರು ತೊಂದರೆ ಇದೆಯಾ, ಏನಾದ್ರು ನ್ಯೂಟ್ರಿಯೆಂಟ್ಸ್ ಡೆಫಿಷಿಯನ್ಸಿ ಇದೆಯಾ, ಏನಾದ್ರು ರೋಗ ಬಂದಿದೆಯಾ, ಅದೆಲ್ಲ ಗಿಡಗಳೇ ಹೇಳುತ್ತೆ. ಹೇಗೆ ಹೇಳುತ್ತೆ ಅಂದರೆ, ನ್ಯೂಟ್ರಿಯೆಂಟ್ಸ್ ಡೆಫಿಷಿಯನ್ಸಿ ಇದ್ದರೆ ಎಲೆಗಳ ಬಣ್ಣ ಬದಲಾಗುತ್ತೆ, ಎಲ್ಲೋ ಆಗುತ್ತೆ ಅಥವಾ ಎಲ್ಲೋ ಸ್ಪಾಟ್ಸ್ ಬರುತ್ತೆ, ಇಲ್ಲ ಪರ್ಪಲ್ ಸ್ಪಾಟ್ಸ್ ಬಂದರೆ ಯಾವ್ದಾದ್ರು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಡೆಫಿಷಿಯನ್ಸಿ ಇದೆ ಅನ್ನೋದು ಗೊತ್ತಾಗುತ್ತೆ. ಒಂದು ಆ ರೀತಿ ಆದರೆ ಇನ್ನೊಂದು ಬೇರಲ್ಲೂ ಕೂಡ ನಮಗೆ ಗೊತ್ತಾಗುತ್ತೆ. ಬೇರೆ ಎಷ್ಟು ಬಿಳಿ ಇರುತ್ತೆ ಅಷ್ಟು ಗಿಡ ಆರೋಗ್ಯಕರವಾಗಿದೆ ಅಂತ ಅರ್ಥ. ಇದು ಬರೀ ಇಲ್ಲಿ ಹೈಡ್ರೋಪೋನಿಕ್ಸ್ ಅಥವಾ ಏರೋಪೋನಿಕ್ಸಲ್ಲಿ ಮಾತ್ರ ಅಲ್ಲ, ನೀವು ಜಮೀನಲ್ಲಿ ಬೆಳೆದಿರೋ ತರಕಾರಿಗಳಾಗಲಿ ಯಾವುದೇ ಬೆಳೆಗಳಾಗಲಿ ಕೂಡ ಅಷ್ಟೇ, ಬೇರು ಬಿಳಿ ಇದ್ದರೆ ಆ ಗಿಡ ಆರೋಗ್ಯಕರವಾಗಿದೆ ಅಂತ. ಏನಾದ್ರು ಬೇರಿನ ಬಣ್ಣ ಏನಾದ್ರು ಬದಲಾಗಿದೆ, ಸ್ವಲ್ಪ ಕಪ್ಪಾಗಿದೆ, ಬ್ರೌನ್ ಆಗಿದೆ ಅಂದರೆ ಗಿಡಕ್ಕೇನೋ ಸಮಸ್ಯೆ ಇದೆ ಅಂತ ಅರ್ಥ. ನಾನು ನಿಮಗೆ ಇನ್ನೊಂದು ಗಿಡ ತೋರಿಸ್ತೀನಿ, ಈ ಡ್ಯಾಮೇಜ್ ಆಗಿರೋ ಒಂದು ಗಿಡ ಇದೆ, ಅದನ್ನು ತೋರಿಸ್ತೀನಿ. ಅದ್ರ ಬೇರನ್ನು ನೀವು ನೋಡಿ ಒಂದ್ಸತಿ. ನೋಡಿ, ಇದು ಗಿಡ ನೀರು ಹೋಗಿ ಕೊಳ್ತಿದೆ. ಈ ಗಿಡ ನಿಮಗೆ ಕಾಣ್ತಿರ್ಬೋದು ಆಯಿತಾ, ಈ ಎಲೆಗಳೆಲ್ಲ ಕೊಳ್ತಿ ಹೋಗಿದೆ. ಇದು ಬೇರು ನೋಡಿ ಕಪ್ಪಾಗಿದೆ, ಕಾಣ್ತಿದೆಯಾ? ಈ ಗಿಡಕ್ಕೂ ಈ ಬೇರಿಗೂ ನೋಡಿ ಏನು ತೊಂದರೆ ಇದೆ ಅಂತ. ಒಂದು ಬಿಳಿ ಇದೆ, ಒಂದು ಕಪ್ಪಿದೆ, ಇದು ಹೋಗಿರೋ ಗಿಡ. ಓಕೆನಾ? ಸೊ ಈಗ ಈ ರೀತಿ ಗಿಡನ ಇದರಲ್ಲಿ ಯಾವುದ್ರಲ್ಲಿ ಬೆಳೆದಿರೋದು ಈ ಗಿಡಕ್ಕೆ ನೀರು ಹೆಂಗೆ ಸಿಗುತ್ತೆ, ಈ ಗಿಡಕ್ಕೆ ಗೊಬ್ಬರ ಹೆಂಗೆ ಸಿಗುತ್ತೆ ಅನ್ನೋದು ನಿಮಗೊಂದು ಪ್ರಶ್ನೆ ಇರ್ಬೋದು. ಅದ್ರ ಬಗ್ಗೆ ನಾನು ನಿಮಗೆ ತೋರಿಸ್ತೀನಿ. ಈಗ ಗಿಡಗಳನ್ನ ಈ ಥರ ಕೊಕೋಪೀಟ್ ಅಂತ ಒಂದು ಬರುತ್ತೆ ನೋಡಿ, ಕೊಕೋ ಡಿಸ್ಕ್ ಅಂತ ಕರೀತಾರೆ, ಇದನ್ನು ಕೊಕೋಪೀಟ್ ಅಂತ ಕರೀತಾರೆ. ಓಕೆನಾ? ಇದನ್ನು ಉಪಯೋಗಿಸ್ಕೊಂಡು ನಾವು ಗಿಡಗಳನ್ನ ಬೆಳೆಯೋದು. ಇದನ್ನು ನೀರಲ್ಲಿ ಹಾಕಿದ ತಕ್ಷಣ ಈ ರೀತಿ ಅರಳುತ್ತೆ. ಆಯಿತಾ? ಇದು ನೋಡಿ, ಇದೀಗ ನನಗೆ ಹಿಂಡಿದ್ರೆ ನೀರು ಬರ್ತಾ ಇದೆ, ಕಾಣ್ತಿದೆಯಾ? ಈ ರೀತಿ ನೀರು ಬರುತ್ತೆ. ಈ ನೀರು ಬರುತ್ತಲ್ಲ, ಇದು ನೀರನ್ನು ಹಿಡ್ಕೊಳ್ಳುತ್ತೆ, ನೀರು ಮತ್ತು ನ್ಯೂಟ್ರಿಯೆಂಟ್ಸನ್ನು ಇದು ಹಿಡ್ಕೊಳ್ಳುತ್ತೆ. ಈ ಕೋಕೋಪೀಟನ್ನು ಈ ರೀತಿ ಒಂದು ನೆಟ್ ಕಪ್ ಅಂತ ಬರುತ್ತೆ, ಈ ನೆಟ್ ಕಪ್ ಅಂತ ಒಂದು ಬರುತ್ತೆ. ಈ ನೆಟ್ ಕಪ್ ಒಳಗೆ ಈ ಕೋಕೋಪೀಟನ್ನು ಹಾಕಿ ಇದನ್ನು ನಾವು ಸ್ಲಾಟ್ಸ್ ಒಳಗೆ ಹಾಕೋದು. ಇದರಲ್ಲಿ ಗಿಡ ಬೆಳೆದು ಸ್ಲಾಟ್ಸಲ್ಲಿ ಹಾಕೋದು. ಸಸಿಗಳನ್ನ ಹೇಗೆ ರೆಡಿ ಮಾಡೋದು ಅನ್ನೋದನ್ನು ನಾನು ಮುಂದಿನ ವೀಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಸರಿ, ಆಯಿತು. ಇದು ಎಷ್ಟು ನೀರು ಇಟ್ಕೊಳ್ಳುತ್ತೆ, ಈಗ ಇದಕ್ಕೆ ಬೇಕಾಗಿರೋ ನ್ಯೂಟ್ರಿಯೆಂಟ್ಸು ಅವಾಗ ಹೇಗೆ ಸಿಗುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತೋರಿಸ್ತೀನಿ. ಈಗ ಏರೋಪೋನಿಕ್ಸ್ಗೆ ಬೇಕಾದ ನ್ಯೂಟ್ರಿಯೆಂಟ್ ಸೊಲ್ಯೂಷನ್ನ ಈ ಬಕೆಟಲ್ಲಿ ನಾವು ಇಟ್ಟಿರ್ತೀವಿ. ಈ ಬಕೆಟಲ್ಲಿ ನೀರು ಹಾಗೂ ನ್ಯೂಟ್ರಿಯೆಂಟ್ ಸೊಲ್ಯೂಷನ್ದು ಇರುತ್ತೆ. ಈಗ ನಾನು ಈ ಬಕೆಟನ್ನು ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಸೊ ಇದರಲ್ಲಿಗೆ ನೀರು ಹಾಗೆ ನ್ಯೂಟ್ರಿಯೆಂಟ್ ಸೊಲ್ಯೂಷನ್ ಇದೆ, ಹಾಗೆ ಒಂದು ಪಂಪ್ ಕೂಡ ಇದೆ. ಈ ಪಂಪು ನೀರನ್ನು ಪಂಪ್ ಮಾಡಿ ಗಿಡಗಳಿಗೆ ಸಿಗೋ ಥರ ಮಾಡುತ್ತೆ. ಸೊ ಇದರಲ್ಲಿ ಎಷ್ಟು ನ್ಯೂಟ್ರಿಯೆಂಟ್ಸ್ ಇರಬೇಕು ಅನ್ನೋದು ಮೆಜರ್ ಮಾಡೋದು ಹೇಗೆ ಅಂದರೆ, ಈ ರೀತಿ ಒಂದು PPM ಮೀಟರ್ ಅನ್ನೋದು ಸಿಗುತ್ತೆ. ಈ PPM ಮೀಟರ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಬೇಕಾದರೆ ಆ ಡಿಸ್ಕ್ರಿಪ್ಷನಲ್ಲಿರೋ ಲಿಂಕನ್ನು ಕ್ಲಿಕ್ ಮಾಡಿ ಐಟಮನ್ನು ಪರ್ಚೇಸ್ ಮಾಡ್ಬೋದು. ಸೊ ಈ PPM, ಈಗ ನಾನು ಇದರಲ್ಲಿ ಎಷ್ಟು ನ್ಯೂಟ್ರಿಯೆಂಟ್ಸ್ ಇದೆ ಅನ್ನೋದು ನಾನು ನಿಮಗೆ ಮೆಜರ್ ಮಾಡಿ ತೋರಿಸ್ತೀನಿ. ಈಗ ನಿಮಗೆ ಕಾಣ್ತಿದೆ ಅನಿಸುತ್ತೆ, 427 ಇದೆ. ಸಾಮಾನ್ಯವಾಗಿ 800 to 1200 ಇರಬೇಕು ನ್ಯೂಟ್ರಿಯೆಂಟ್ ಸೊಲ್ಯೂಷನ್ನು. ಇದರಲ್ಲಿ ಕಮ್ಮಿ ಆಗಿದೆ, ಗಿಡಗಳೆಲ್ಲ ಉಪಯೋಗಿಸಿದಾವೆ, ನಾನು ಮತ್ತೆ ತಂದು ನ್ಯೂಟ್ರಿಯೆಂಟ್ಸನ್ನು ಇದಕ್ಕೆ ಹಾಕಬೇಕಾಗುತ್ತೆ. ಹೈಡ್ರೋಪೋನಿಕ್ಸಲ್ಲಿ ಸಾಮಾನ್ಯ 400 to 800 ಮೇಂಟೈನ್ ಮಾಡ್ಬೋದು. ಏರೋಪೋನಿಕ್ಸಲ್ಲಿ ಸ್ವಲ್ಪ ಜಾಸ್ತಿ ಮೇಂಟೈನ್ ಮಾಡಬೇಕು, 800 to 1200 ಮೇಂಟೈನ್ ಮಾಡಬೇಕಾಗುತ್ತೆ. ಈಗ ಆ ಬಕೆಟಿಂದ ನ್ಯೂಟ್ರಿಯೆಂಟ್ಸು ಪಂಪಾಗಿ ಮೇಲ್ ಬರುತ್ತೆ. ಈ ಮೇಲ್ ಬಂದಾಗ ನ್ಯೂಟ್ರಿಯೆಂಟ್ಸು ಇಲ್ಲಿ ನೋಡ್ಬೋದು, ಇಲ್ಲಿ ಸ್ಪ್ರಿಂಕ್ಲರ್ ಸಿಸ್ಟಮ್ ಥರ ಇಟ್ಟಿದ್ದೀನಿ. ಆ ಸ್ಪ್ರಿಂಕ್ಲರ್ ಸಿಸ್ಟಮಲ್ಲಿ ಬಂದು ಅದು ಸ್ಪ್ರಿಂಕಲ್ ಆಗುತ್ತೆ, ಎಲ್ಲ ಬೇರುಗಳಿಗೂ ನೀರು ಸಿಗೋ ಥರ ಆಗುತ್ತೆ. ಈಗ ನೀವು ನೋಡಿದ್ರಿ ನ್ಯೂಟ್ರಿಯೆಂಟ್ಸ್ ಮತ್ತು ನೀರು ಗಿಡಗಳಿಗೆ ಹೇಗೆ ಸಿಗುತ್ತೆ ಅಂತ. ಈಗ ನಿಮಗೆ ಇನ್ನೊಂದು ಪ್ರಶ್ನೆ ಇರ್ಬೋದು, ಆ ಪಂಪ್ ಇರುತ್ತಲ್ಲ, ಆ ಪಂಪ್ 3 ಹೊತ್ತು ಆನ್ ಆಗಿರಬೇಕಾ ಅನ್ನೋದು. ಅದ್ರ ಜೊತೆ ಇನ್ನೊಂದು ಮುಖ್ಯವಾಗಿರೋದೇನು ಅಂದರೆ, ಆ ನೀರು ಮೇಲ್ಗಡೆಯಿಂದ ಏನು ಸ್ಪ್ರಿಂಕಲ್ ಆಗುತ್ತೆ ಅದು ಗಾಳಿ ಜೊತೆ ಮಿಶ್ರಣ ಆಗುತ್ತೆ. ಗಾಳಿ ಜೊತೆ ಮಿಶ್ರಣ ಆದಾಗ ಏನಾಗುತ್ತೆ, ಅದರಲ್ಲಿ ಅದು ಏರೇಟ್ ಆಗುತ್ತೆ. ಏರೇಟ್ ಅಂದರೆ ಆಕ್ಸಿಜನ್, ಗಾಳೀಲಿ ಆ ನೀರಿನಲ್ಲಿ ಆಕ್ಸಿಜನ್ ಜಾಸ್ತಿ ಆಗಬೇಕು, ಆಮ್ಲಜನಕ ಜಾಸ್ತಿ ಆಗಬೇಕು. ಯಾಕಂದರೆ ನಮಗೀಗ ಸ್ಕೂಲಲ್ಲಿ ಹೇಳ್ಕೊಟ್ಟಿರೋದೇನು, ಗಿಡಗಳು ಕಾರ್ಬನ್ ಡೈಆಕ್ಸೈಡ್ ಅಂತ ತಗೊಂಡು ಆಕ್ಸಿಜನ್ ರಿಲೀಸ್ ಮಾಡ್ತವೆ ಅಂತ. ಅದೇ ರೀತಿ ಅದರಲ್ಲಿ ರಿಲೀಸ್ ಆಗಿರೋ ಒಂದು ಸ್ವಲ್ಪ ಆಕ್ಸಿಜನ್ ಕೂಡ ಪ್ಲಾಂಟ್ಗಳಿಗೆ ಬೇಕು. ಬೇರೆ ಬೆಳೆಯೋದಕ್ಕೆ ಸ್ವಲ್ಪ ಮಟ್ಟಿಗೆ ಆಕ್ಸಿಜನ್ ಬೇಕೇ ಬೇಕು. ಅದು ಇಲ್ಲ ಆಗಲಿ, ನಾವು ತೋಟದಲ್ಲಿ ಬೆಳೆಯೋ ಗಿಡಗಳಾಗಲಿ ಆಕ್ಸಿಜನ್ ಬೇಕೇ ಬೇಕು. ಓಕೆನಾ? ಸೊ ಅದು ಅಲ್ಲಿಂದ ನೀರು ಸ್ಪ್ರಿಂಕಲ್ ಆದಾಗ ಅಲ್ಲಿ ಗಾಳಿ ಜೊತೆ ಅದು ಮಿಕ್ಸ್ ಆಗಿ ಆ ನೀರು ಏರೇಟ್ ಆಗುತ್ತೆ, ನ್ಯೂಟ್ರಿಯೆಂಟ್ ಸೊಲ್ಯೂಷನ್ ಏರೇಟ್ ಆಗಿ ಅದು ಬೇರನ್ನ ಅವಾಗ ಆ ನೀರನ್ನು ಬೇರು ತಗೊಳುತ್ತೆ. ಈಗ ಅದೊಂದಾಯ್ತು. ಈಗ ಪಂಪ್ 3 ಹೊತ್ತು ರನ್ನಿಂಗಲ್ಲಿ ಇರಬೇಕಾ? ಪಂಪು 3 ಹೊತ್ತು ರನ್ನಿಂಗಲ್ಲಿ ಇರಬೇಕಾಗಿದ್ದ ಅವಶ್ಯಕತೆ ಇಲ್ಲ.
ಅದು ಹೇಗೆ ಅಂದರೆ ಅದು ನಿಮ್ಮ ವಾತಾವರಣದ ಮೇಲೆ ಡಿಪೆಂಡ್ ಆಗುತ್ತೆ. ನನ್ನ ಹತ್ರ ಇರೋದು ಪಂಪ್ ನಾನೊಂದು ಟೈಮರಿಗೆ ಕನೆಕ್ಟ್ ಮಾಡಿದ್ದೀನಿ. ಅದು ಹೇಗೆ ಆನ್ ಆಗುತ್ತೆ ಅಂದರೆ 3 ನಿಮಿಷ ಓಡುತ್ತೆ, 12 ನಿಮಿಷ ಆಫ್ ಆಗಿರುತ್ತೆ, ಮತ್ತೆ 3 ನಿಮಿಷ ಓಡುತ್ತೆ, ಮತ್ತೆ 12 ನಿಮಿಷ ಆಫ್ ಆಗುತ್ತೆ. ಆ ರೀತಿ ಆ ಸೈಕಲಲ್ಲಿ ರನ್ ಆಗ್ತಾ ಇರುತ್ತೆ. ಈಗ ನಿಮ್ಮ ವಾತಾವರಣದಲ್ಲಿ ತೀರಾ ಶಾಖ ಜಾಸ್ತಿ, ಬಿಸಿಲು ಜಾಸ್ತಿ ಅನ್ನೋದಾದರೆ ನೀವು ಆ ಟೈಮಿಂಗ್ಸನ್ನು ಇನ್ನೂ ಬದಲಾಯಿಸ್ಬೋದು. ನೀವು ಬೇಕಾದ್ರೆ 1 ನಿಮಿಷ ಓಡಲಿ ಮತ್ತು 5 ನಿಮಿಷ ಆಫ್ ಆಗಿರಲಿ, ಮತ್ತು 1 ನಿಮಿಷ ಓಡಲಿ ಮತ್ತು 5 ನಿಮಿಷ ಆಫ್ ಆಗಿರಲಿ ಅಂತ. ಈಗ ನಿಮ್ಮ ವಾತಾವರಣದಲ್ಲಿ ಜಾಸ್ತಿ ಬಿಸಿಲಿಲ್ಲ, ಶಾಖನೂ ಜಾಸ್ತಿ ಇಲ್ಲ, ಸ್ವಲ್ಪ ಮೋಡ ಕವಿದ ವಾತಾವರಣ ಎಲ್ಲ ಇರುತ್ತೆ, ನೀವು ಟೈಮಿಂಗ್ಸನ್ನು ಬದಲಾಯಿಸ್ಬೋದು. ನೀವು ಬೇಕಾದ್ರೆ 2 ನಿಮಿಷ ಓಡಲಿ 20 ನಿಮಿಷ ಆಫ್ ಆಗಿರಲಿ, 2 ನಿಮಿಷ ಓಡಲಿ 20 ನಿಮಿಷ ಆಫ್ ಆಗಿರಲಿ, ಆ ರೀತಿ ನೀವು ಟೈಮರನ್ನು ಇಡ್ಬೋದು. ಅದೊಂದು ಸೈಕ್ಲಿಕಲ್ ಟೈಮರ್. ನಾನು ಉಪಯೋಗಿಸ್ತಿರೋ ಟೈಮರನ್ನು ಕೂಡ ನಾನು ನಿಮಗೆ ಇವಾಗ ತೋರಿಸ್ತೀನಿ, ಬನ್ನಿ ನೋಡೋಣ. ನೋಡಿ, ನಿಮಗೆ ಅಲ್ಲಿ ಟೈಮರ್ ಕಾಣ್ತಾ ಇರ್ಬೋದು. ಇದೇ ಟೈಮರು, ಇದನ್ನು ವೈರಿಂಗಿಗೆ ಕನೆಕ್ಟ್ ಮಾಡಲಾಗಿದೆ. ಇದು ಈಗ 11 ನಿಮಿಷ ಇನ್ನೂ ಟೈಮ್ ತಗೊಳುತ್ತೆ, 11 ನಿಮಿಷ ಆನ್ ಆಗೋ ಟೈಮ್ ತಗೊಳುತ್ತೆ. ಸೊ 12 ನಿಮಿಷ ಆಫ್ ಆಗಿರುತ್ತೆ ಮತ್ತು 3 ನಿಮಿಷ ಓಡುತ್ತೆ. ಇದು ಸೈಕ್ಲಿಕಲ್ ಟೈಮರ್, ನೀವು ಅಲ್ಲಿ ನೋಡ್ತಿದ್ದೀರ. ಅದೇ ರೀತಿ ಇನ್ನೊಂದು ಟೈಮರ್ ಬರುತ್ತೆ ನೋಡಿ, ಇದು ನಾನ್ ಸೈಕ್ಲಿಕಲ್ ಟೈಮರ್ ಇದು. ಓಕೆನಾ? ಈ ಎರಡರದ್ದು ಉಪಯೋಗದ ಬಗ್ಗೆ ನಾನು ನಿಮಗೀಗ ಮಾಹಿತಿ ಕೊಡ್ತೀನಿ. ನೀವು ಕೆಳಗೇನು ನೋಡಿದ್ರಿ ಅದನ್ನು ಸೈಕ್ಲಿಕಲ್ ಟೈಮರ್ ಅಂತ ಕರೀತಾರೆ. ಇದು ನಾನ್ ಸೈಕ್ಲಿಕಲ್ ಟೈಮರು. ಏರೋಪೋನಿಕ್ಸಲ್ಲಿ ಸೈಕ್ಲಿಕಲ್ ಟೈಮರ್ ಮಾತ್ರ ಉಪಯೋಗಕ್ಕೆ ಬರೋದು, ಈ ನಾನ್ ಸೈಕ್ಲಿಕಲ್ ಟೈಮರ್ಸ್ ಉಪಯೋಗಕ್ಕೆ ಬರಲ್ಲ. ಆದರೆ ನೀವೇನಾದ್ರು ಹೈಡ್ರೋಪೋನಿಕ್ಸ್ ಏನಾದ್ರು ಮಾಡ್ತೀನಿ ಅಂದರೆ ಆವಾಗ ನಿಮಗೆ ನಾನ್ ಸೈಕ್ಲಿಕಲ್ ಟೈಮರು ಉಪಯೋಗ ಬರುತ್ತೆ. ಹಾಗೆ ನಿಮಗೆ ಮನೇಲಿ ಏನಾದ್ರು ಈಗ ಲೈಟ್ ಬಲ್ಪ್ ಇಂಥದ್ದೇ ಟೈಮಿಗೆ ಆನ್ ಆಗಬೇಕು, ಈಗ ಹೊರಗಡೆದು ಸಂಜೆ 6 ಗಂಟೆಗೆ ಆನ್ ಆಗಲಿ, ಬೆಳಗ್ಗೆ 6 ಗಂಟೆಗೆ ಆಫ್ ಆಗಲಿ ಅಂತ ಸೆಟ್ ಮಾಡಿದರೆ ಅದಕ್ಕೂ ಕೂಡ ಈ ಥರ ನಾನ್ ಸೈಕ್ಲಿಕಲ್ ಟೈಮರ್ಗಳು ಉಪಯೋಗ ಆಗುತ್ತೆ. ಈಗ ನೀವು ನೋಡ್ತಿರ್ಬೋದು, ಇಷ್ಟೊಂದು ದೊಡ್ಡ ಸಿಸ್ಟಮ್ ಇದೆ, ಇದು ಬಿಲ್ಡ್ ಮಾಡೋದಕ್ಕೆ ತುಂಬ ಟೈಮ್ ಬೇಕಾಗುತ್ತೆ, ಹಾಗೆ ಸ್ವಲ್ಪ ಹಣನೂ ಖರ್ಚಾಗುತ್ತೆ. ನಿಮಗೇನಾದ್ರು ಕುತೂಹಲ ಇದ್ದರೆ, ಆಸಕ್ತಿ ಇದ್ದರೆ, ಓಕೆ ಈ ರೀತಿ ನಾನು ನಮ್ಮ ಮನೇಲಿ ಮಾಡ್ಬೋದಾ, ಗಿಡಗಳು ಬರುತ್ತಾ, ಬೇರೆ ಯಾವ ರೀತಿ ಬರುತ್ತೆ, ಈ ಥರದೆಲ್ಲ ನಿಮಗೆ ಕಲಿಬೇಕು ಅನ್ನೋದೊಂದು ಆಸಕ್ತಿ ಇದ್ದರೆ ಮುಂದಿನ ವೀಡಿಯೋದಲ್ಲಿ ನಾನೊಂದು ಸಣ್ಣ ಸಿಸ್ಟಮಲ್ಲಿ ನಾನು ನಿಮಗೆ ಹೇಗೆ ಮಾಡೋದು ಅನ್ನೋದನ್ನು ನಾನು ನಿಮಗೆ ಕಲಿಸ್ಕೊಡ್ತೀನಿ. ನಾನು ಫಸ್ಟಿಗೆ ಈ ರೀತಿ ದೊಡ್ಡದಾಗಿ ಮಾಡ್ಬೇಕಾದ್ರೆ ನನಗೆ ಫೇಲ್ಯೂರ್ ಆಗ್ತಾಯಿತ್ತು, ಏನೇನೋ ಪ್ರಾಬ್ಲಮ್ಸ್ ಬರ್ತಾಯಿತ್ತು. ಆವಾಗ ನಾನೊಂದು ಸಣ್ಣ ಸಿಸ್ಟಮಲ್ಲೇ ಮಾಡಿ ಕಲ್ತಿರೋದು. ನಿಮ್ಮ ಮನೇಲಿ ವಸ್ತುಗಳು ಆಲ್ರೆಡಿ ಇದ್ದರೆ ಒಂದು 400-500 ರೂಪಾಯಿ ಒಳಗೆ ಮುಗಿಯುತ್ತೆ. ನಿಮಗೆ ಆ ರೀತಿ ಒಂದು ಕ್ಯೂರಿಯಾಸಿಟಿ ಇದ್ದರೆ, ಓಕೆ ಇದನ್ನು ನಾನು ಒಂದ್ಸರಿ ಟ್ರೈ ಮಾಡಿ ನೋಡ್ತೀನಿ, ಆದರೆ ದೊಡ್ಡ ಸಿಸ್ಟಮ್ ಮಾಡೋಣ ಅಂತ ಒಂದು ನಿಮಗೇನಾದ್ರು ಇದ್ದರೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಒಂದು ಸಣ್ಣ ಸಿಸ್ಟಮಲ್ಲಿ ಹೇಗೆ ಮಾಡೋದ್ರ ಬಗ್ಗೆ ಪೂರ್ತಿ ನಾನು ನಿಮಗೆ ಮಾಹಿತಿನ ಕೊಡ್ತೀನಿ. ಹಾಗಾಗಿ ನಿಮಗೆ ಈ ರೀತಿ ಒಂದು ಕಂಟೆಂಟ್ಗಳು ಇಷ್ಟ ಆಗಿದೆ, ದಯವಿಟ್ಟು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯವ್ರ ಜೊತೆಗೂ ಶೇರ್ ಮಾಡಿ. ಹಾಗೆ ನಾನು ಯೂಸ್ ಮಾಡ್ತಿರೋ ಐಟಮ್ಸ್ಗಳು ನಿಮಗೂ ಬೇಕು ಅಂತ ಆದರೆ ಡಿಸ್ಕ್ರಿಪ್ಷನ್ನಲ್ಲಿ ಆ ಪ್ರಾಡಕ್ಟ್ಗಳ ಲಿಂಕ್ ಇರುತ್ತೆ, ನೀವು ಅದ್ರ ಮುಖಾಂತರ ಕ್ಲಿಕ್ ಮಾಡಿ ನೀವು ಪ್ರಾಡಕ್ಟ್ಸನ್ನು ಪರ್ಚೇಸ್ ಮಾಡ್ಬೋದು. ಅದರಿಂದ ನನಗೂ ಕೂಡ ಸ್ವಲ್ಪ ಸಪೋರ್ಟ್ ಆಗುತ್ತೆ. ಹಾಗೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.